ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ಹುಷಾರಿರಲಿಲ್ಲ, ಸ್ವಲ್ಪ ದಿವಸ ವ್ಲಾಗ್ ಮಾಡಿಲ್ಲ. ಈಗಲೂ ಒಂಚೂರು ನೆಗಡಿ ಎಲ್ಲ ಐತೆ, ಇನ್ನೂ ಕಮ್ಮಿ ಆಗಿಲ್ಲ, ಆದರೂ ಒಂಚೂರು ಚೆನ್ನಾಗಿದ್ದೀನಿ. ಏನು ಹೇಳಕ್ಕೆ ಬಂದೆ ಅಂದರೆ, ಈಗ ನನ್ನ ಇನ್ಸ್ಟಾಗ್ರಾಮ್ ಹೆಂಗಾಗ್ಬಿಟ್ಟೈತೆ ಅಂದರೆ, ನನ್ನ ಇನ್ಸ್ಟಾಗ್ರಾಮ್ 51,700 ಐತೆ. 900 ಆಗಿತ್ತವೆ, ನಮ್ಮ 800 ಆಗಿತ್ತು, 900 ಆಗಿತ್ತು. ಇನ್ನು ಮುಂಚೆ ಹೆಂಗಾಗಿತ್ತು ಅಂದರೆ 51,000 ಎಷ್ಟಿತ್ತು ಬರೀ 500 ಇತ್ತಲ್ವ. 51,500 ಮೇಲೆ ಹೋಗೇ ಇರ್ತಿಲ್ಲ ಒಂದು 15-20 ದಿವಸ. ನಾನು ಯಾರ್ಯಾರಿಗೋ ಕೇಳಿದೆ, ಅವರು ಅದೇನೋ ಇನ್ಸ್ಟಾಗ್ರಾಮ್ ಫ್ರೀಝರಲ್ಲಿರುತ್ತೆ ಅಂತಂದರು. ನಾನು ಏನು ಫ್ರಿಡ್ಜಾಗೈತೋ ಏನು ಫ್ರೀಝರೋ ನಂಗೆ ಗೊತ್ತಿರಲಿಲ್ಲ. ಸುಮ್ಕಾದೆ ನಾನು. ಹೌದಾ, ಸರಿ ಬಿಡಿ ಆಯಿತು ಅಂತ ಸುಮ್ಮನೆ ಅದೇ. ತಿರ್ಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ರೆಂಡಿಂಗ್ ಆಯಿತು, ಇನ್ಸ್ಟಾಗ್ರಾಮ್ ಕಾಪಿ ಪೇಸ್ಟ್ ಅನ್ನೋದು. ಅದು ಕಾಪಿ ಪೇಸ್ಟ್ ಅಂದ್ರೇನು? ಅಲ್ತಿಕ್ಕ ಪೇಸ್ಟ್ ಯಾವುದು? ಆಮೇಲೆ ಅಂತ ಕಾಪಿ ಪೇಸ್ಟ್ ಅಂದ್ರೆ ಅದು ಪೇಸ್ಟ್ ಅಲ್ಲೂ ಉಜ್ಜಕ್ಕೆ ಹೋಗಿರ್ಬೇಕು. ಏನಿ ಸುಮ್ಕೆ ನಾನು ಏನೋ ಹೇಳ್ತಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಕಾಪಿ ಮಾಡಿಕೊಂಡು ಅದನ್ನು ಅವ್ರ ಕಮೆಂಟ್ ಮಾಡೋದು. ನಾನು ಆ ಥರ ಒಂದು ವೀಡಿಯೋಸಿಗೆ ಮಾಡಿಬಿಟ್ಟೆ. ಎಷ್ಟೊಂದು ಜನ ಎಲ್ಲ ಮಾಡಿದ್ರು, ನಾನು ಮಾಡಿಬಿಟ್ಟೆ. ಇರೋ ಫಾಲೋವರ್ಸ್ ಬರ್ತಾರಲ್ಲ ಅಂತ. ಅದೇನಾಗೋಯ್ತು, ನನ್ನ ಫಾಲೋವರ್ಸ್ ಇನ್ಕ್ರೀಸೇ ಆಗ್ತಿಲ್ಲ. 51,700, 800 ಇದೆ, ಲಾಸ್ಟ್ ಆಗಿಬಿಟ್ಟೈತೆ. ನನಗೆ ಅಲ್ಲ, ಇನ್ನೊಬ್ಬರು ನಾನು ಇನ್ಸ್ಟಾಗ್ರಾಮಲ್ಲಿ ಲೈವಲ್ಲಿ ಇದ್ದಾಗ ನೋಡ್ತೀರಾ ಭಾಗ್ಯ ಸಿಸ್ಟರು, ಅವ್ರದ್ದು ಹಂಗೆ ಆಗ್ತಾಯಿತ್ತಂತೆ. ಫಾಲೋವರ್ಸ್ ಇನ್ಕ್ರೀಸೇ ಆಗಿಲ್ವಂತೆ. ಎಷ್ಟು ಸಾರಿ, ಇದೇನಾಗ್ಬಿಟ್ಟೈತೆ, ಫುಲ್ ಫೇಕ್ ಆಗೋಗ್ಬಿಟ್ಟೈತೆ. ಯಾರ್ಯಾರು ಮಾಡೋರೋ, ಯಾರು ಫಾಲೋವರ್ಸ್ ಕಮ್ಮಿ ಆಗ್ತದೆ, ಜಾಸ್ತಿ ಯಾರು ಈ ಥರ ವೀಡಿಯೋ ಮಾಡಿದರೆ ನನಗೆ ಈ ಥರ ಆಗ್ತಿದೆ. ನನಗಾಗನ ನಾನು ಹೇಳ್ಕೊಬೇಕಲ್ವ. ಅದು ಈಗ ಹಿಂಗೆ ಆಗ್ಬಿಟ್ಟೈತೆ. 51,800 ಮೇಲೆ ನನ್ನ ಫಾಲೋವರ್ಸ್. ಇಷ್ಟರಲ್ಲಿ ನಾನು ಮಾಡಿರೋ ಇದಕ್ಕೆ ಎಲ್ಲನೂ ಒಂದು 60-70 ಸಾವಿರ ಆಗಿರ್ಬೇಕಿತ್ತು ಇಷ್ಟರಲ್ಲಿ. ಅದು ಆಗ್ತಾನೆ ಇಲ್ಲ, ಎಷ್ಟು ಇದು ಮಾಡಿದ್ರು. ಒಂದೇ ಸತಿ 800 ಆಗಿದ್ದು, ಒಂದೇ ಸತಿ 780. ಒಂದೇ ಸಲ 20 ಜನ ಹೊರಟೋಗ್ಬಿಟ್ಟೈತಿ. 20 ಜನ ಹಂಗೆ ಹೋಗ್ತಾ ಇರ್ತದೆ. 5 ಜನ 6 ಜನ. ಈಗ ಏನಾಗೈತೆ ಅಂದರೆ, ನಾನು ಫೋನ್ನ ಬುಕ್ ಮಾಡಿದೆ, ಅದು ಬಂದಿದೆ. ಅದು ನಾಳೆಗೆ ತೊಗೊಂಡೋಗಿ ನಾನು ಇದು ಮಾಡಿಸ್ಕೊಂಬರ್ಬೇಕು. ನಾನು ಎಷ್ಟೋ ಅಂತ ತೊಗೊಂಡೋಗ್ಬೇಕು. ಈ ಫೋನಲ್ಲಿ ನಮ್ಮ ಅಮ್ಮನ ಫೋನು ಅಷ್ಟು ಕ್ಲಾರಿಟಿ ಬರೋಲ್ಲ, ಆದ್ರೂ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ವ್ಲಾಗ್ಸ್ ಮಾಡ್ತಿದ್ದೆ, ಕ್ಲಾರಿಟಿ ಇಲ್ಲ. ಮೊಬೈಲ್ನ ಬುಕ್ ಮಾಡಿದ್ದೀನಿ, ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ ಮೊಬೈಲು ಅಂತ. ಅದ್ರ ವೀಡಿಯೋನು ಸಹ ಅದೇ ಫೋನ್ ತಗೊಂಡು ಅದರಲ್ಲೇ ವೀಡಿಯೋ ಮಾಡಿ ಹೆಂಗೆ ತೋರಿಸ್ತೆ? ವೀಡಿಯೋ ಮಾಡಿ ಅದು ಓಪನ್ ಮಾಡಿರೋ ವೀಡಿಯೋ ಐತಲ್ಲ. ಹೌದಾ? ಓಪನ್ ಮಾಡಿರೋ ವೀಡಿಯೋ ಐತೆ, ತೋರಿಸ್ತೀನಿ. ಬುಕ್ ಮಾಡಿರೋದು ಇದರಲ್ಲಿ ಅಮೆಝಾನಲ್ಲಿ ತೋರಿಸ್ತೀನಿ. ಹೀಗೆಲ್ಲ ಒಂಥರ ಕಾಪಿ ಪೇಸ್ಟ್ ಆಗ್ಬಿಟ್ಟು ಒಳ್ಳೆ ತಲೆ ಕೆಟ್ಟಿರೋ ಇದಾಗ್ಬಿಟ್ಟೈತೆ. ಫಾಲೋವರ್ಸ್ ಏನು ಮಾಡಿದ್ರು ಇನ್ಕ್ರೀಸ್ ಆಗ್ತಿಲ್ಲ, ಏನು ಮಾಡಿದ್ರು ಇದಾಗ್ತಿಲ್ಲ. ಏನು ಮಾಡೋದು ಅಂತ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದರಿಂದ ಏನು ಮಾಡ್ಬೋದು ನಾವು? ಏನಾದರೂ ಕಮೆಂಟ್ಸ್ಗಳು ಡಿಲೀಟ್ ಮಾಡೋಕ್ಕೆ ಅವ್ರ ವೀಡಿಯೋ ಯಾವುದು ಅಂತ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಎಷ್ಟೊಂದು ವೀಡಿಯೋಗೆ ಹಾಕಿದ್ದೀವಿ, ಯಾರ್ಯಾರು ಅಂತಲೂ ಗೊತ್ತಿಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ, ತಲೆ ಕೆಟ್ಟಂಗೆ ಆಗ್ಬಿಟ್ಟೈತಿ. ಮಾಡಬಾರ್ದಿತ್ತು. ನಾನು ಹಂಗೆ ಯಾವತ್ತೂ ನಾನು ಮಾಡೇ ಇರಲಿಲ್ಲ. ಇರು ಫಾಲೋವರ್ಸ್ ಬರ್ತಾರಲ್ಲ ಅಂತ ಮಾಡಿದೆ. ಅದೇನಾಯಿತು, ಈಗ ತಗೊಂಡು ನನಗೆ ಇದು ಮಾಡ್ತೈತಿ. ಫಾಲೋವರ್ಸೇ ಆಗ್ತಿಲ್ಲ ನನಗೆ ಅಂತಲ್ಲ, ಇನ್ನು ಅವರು ಏನು ಹೇಳಿದಾರ ಭಾಗ್ಯ ಸಿಸ್ಟರ್, ಅವ್ರಿಗೂ ಆಗ್ತಿಲ್ವಂತ. ಅವರು ಬೆಳಗ್ಗೆ ಮೆಸೇಜ್ ಹಾಕ್ತಾರೆ, ಹಿಂಗೆ ಆಗ್ತಿದೆ, ಏನು ಮಾಡೋ ಸೊಲ್ಯೂಷನ್ ಹೇಳಿ ಅಂತ. ಏನು ಸೊಲ್ಯೂಷನ್? ಅವ್ರು ವೀಡಿಯೋ ಹುಡಿಕೊಂಡು ಹೋಗ್ಬಿಟ್ಟು ಕಮೆಂಟ್ ಡಿಲೀಟ್ ಮಾಡ್ಕೊಂಡು ಎಲ್ಲೂ ಹುಡಿಕೊಂಡು ಹೋಗೋಲ್ಲ ವೀಡಿಯೋ. ಏನೂ ಮಾಡೋಕ್ಕಾಗಲ್ಲ, ಸಮಯ ಸಂದರ್ಭ ಮಾಡಿಬಿಟ್ಟಿದ್ದೀವಿ. ಈಗ ಅದು ಏನು ಮಾಡೋದು ಅಂತ ನಿಮಗೆ ಯಾರಿಗಾದರೂ ಏನಾದರೂ ಗೊತ್ತಿದ್ರೆ ಪ್ಲೀಸ್ ಹೇಳಿ, ಕಮೆಂಟ್ ಮಾಡಿ ನನಗೆ ಏನು ಮಾಡ್ಬೋದು ಅಂತ. ಯಾರ್ಯಾರು ವಿಡಿಯೋಕ್ಕೆ ಕಮೆಂಟ್ ಹಾಕಿದ್ದೀವಿ ಅಂತ ದೇವರಾಣಿಗೂ ನನಗೆ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿದ್ರು ನಿಜವಾಗ್ಲೂ ಗೊತ್ತಿಲ್ಲ. ಅವರು ನನ್ನನ್ನು ಕೇಳಿದ್ರು, ನಾನು ಅವ್ರಿಗೆ ಕೇಳಿದೆ ಏನು ಸೊಲ್ಯೂಷನ್ ಹೇಳಿ, ಏನು ಸೊಲ್ಯೂಷನ್ನು ಅಂತ. ಅವ್ರು ಏನು ಮಾಡೋದು ಅಂದರು. ಏನು ಮಾಡ್ತೀವಿ? ಎಂಥ ಕೆಲಸ ಕಾಪಿ ಪೇಸ್ಟ್ ಎಂಥ ಕೆಲಸ ಮಾಡಿದೀವಿ ಅಂತಾರೆ ಅವ್ರು. ಏನು ಮಾಡ್ತೀವಿ ಗೊತ್ತಾ? ಕಾಪಿ ಪೇಸ್ಟ್ ಅಂದರೆ ಕಾಫಿ ಕುಡಿ, ಪೇಸ್ಟ್ ಹಾಕಿ ಅಲ್ಲುಜು. ನೋಡಿ ಗೈಸ್, ಕಾಫಿ ಕುಡಿದ್ಬಿಟ್ಟು ಪೇಸ್ಟ್ ಹಾಕಿ ಅಲ್ಲುಜು, ಅದು ಕಾಪಿ ಪೇಸ್ಟ್ ಆಗೋಗುತ್ತೆ.
ಕಾಪಿ ಪೇಸ್ಟ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಈಗ ನೀನ್ ಹೇಳ್ತಿರೋವಾಗೆ ಗೊತ್ತಾಗ. ಅದಕ್ಕೆ ಏನ್ ಮಾಡ್ತೀವಿ ಗೊತ್ತಾ, ₹2 ಬ್ರೂ ತಂದ್ಬಿಡು, ಹಾಲೊಳಿಗೆ ಹಾಕೊಂಡು ಕಾಫಿ ಮಾಡ್ಕೊಂಡು ಕುಡಿ, ಅದನ್ನ ಪೇಸ್ಟ್ ತಗೊಂಡು ಅದು ಕಾಫಿ ಪೇಸ್ಟ್ ಐತೆ. ನಾನ್ ನೋಡ್ರೆ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಿಲ್ಲ ಅಂತ ನೀನ್ ಅದಕ್ಕೆ ಕಾಪಿ ಪೇಸ್ಟ್ ಆಗುತ್ತೆ ಆಯ್ತಾ, ಕಾಪಿ ಪೇಸ್ಟ್ ಮಾಡ್ಕೊ. ಸೊ ಗೈಸ್, ಯಾರಿಗೆಲ್ಲ ಗೊತ್ತು ಪ್ಲೀಸ್ ಕಮೆಂಟ್ ಮಾಡಿ, ಏನ್ ಮಾಡ್ಬೋದು ಅನ್ನೋ ಒಂಚೂರು ಸೊಲ್ಯೂಷನ್ ಕೊಡಿ ಸಾಕು. ಅವರು ಪೇಸ್ಟ್ ತಗೊಂಡು ಉಜ್ಕೊಂಡ್ಬಿಟ್ರೆ ಕಾಪಿ ಪೇಸ್ಟ್. ಇವತ್ತು ಲೈವ್ ಆದ್ರೂ ಹೋಗ್ಬೇಕು ಯೂಟ್ಯೂಬಲ್ಲಿ ಒಂಚೂರು. ಹೌದಾ, ಯೂಟ್ಯೂಬಲ್ಲಿ ಹೋಗ್ತೀವಿ. ಯಾರೋ ಒಬ್ರು ಕಮೆಂಟ್ ಮಾಡ್ತಿರ್ತಾರೆ ಲೈವ್ ಬನ್ನಿ ಲೈವ್ ಬನ್ನಿ ಲೈವ್ ಬನ್ನಿ ಅಂತ ಒಬ್ಬರೇ ಕಮೆಂಟ್ ಮಾಡೋದು. ನೋಡುವ ಇವತ್ತು ಲೈವ್ ಹೋಗೋಣ. ಈಗಲೇ ವ್ಲಾಗ್ನ ಹಾಕ್ತೀನಿ. ಗೃಹಲಕ್ಷ್ಮಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕಣ. ಎಲ್ಲಾನು ಇದೇ ವ್ಲಾಗ್ ಹೇಳ್ಬೇಡ ಸುಮ್ಮನೆ. ಇದೇ ವ್ಲಾಗ್ ಅಲ್ಲ, ನೆಕ್ಸ್ಟ್ ವ್ಲಾಗ್ ಅಲ್ಲ. ಅಮ್ಮ ಏನೋ ಒಂಥರ ನಾನು ಮಾತಾಡ್ಬೇಕಾದ್ರೆ ಅಡ್ಬಾಯಿ ಕೂತಿ ಏನೋ ಮಾತಾಡೋಣ ಅಂತ ಮಾತಾಡ್ತಿರ್ತೀನಿ. ಅಡ್ಡ ಬಾಯಿ ಅಂದ್ರೆ ಹೆಂಗೆ, ಬಾಯಿ ಏನಾದ್ರು ಅಡ್ಡಬಲಬ ಅಂತ. ಸೊ ಗೈಸ್, ಹಿಂಗೆ 6-15 ದಿವಸದಿಂದ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಮೊಬೈಲೇ ನೋಡಕ್ ಕೊಟ್ಟಿಲ್ಲ ನಾವು. ಮತ್ತೆ ತಲೆ ಕೆಟ್ಟಬಿಟ್ಟೈತಿ. ನೀನ್ ಜಾಸ್ತಿ ಮೊಬೈಲ್ ಅದಕ್ಕೆ ನಾಳೆಗೆ ಈ ಸಂಜೆಗಾದ್ರೆ ಸಂಜೆಗೆ ಹೊರಡ್ತೀನಿ. ಯಶವಂತ ತಕ್ಕ ಹೋಗಿ ಓಪನ್ ಮಾಡಿಸ್ಕೊಂಡು ಬರೋದು. ನನಗೇನು ಗೊತ್ತಿಲ್ಲ, ಎಲ್ಲ ಅವನಿಗೆ ಗೊತ್ತಿರೋದು. ನನ್ನ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಕೂಡ ನನಗೆ ಗೊತ್ತಿಲ್ಲ, ಯಶವಂತನಿಗೆ ಗೊತ್ತಿರೋದು. ಹೆಂಗೋ ಓಪನ್ ಮಾಡ್ಕೊಡ್ತಾ. ಯಾರಿಗಾದ್ರೂ ಗೊತ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ. ಇವತ್ತು ಸಂಜೆ ಒಂದು 8-9 ಗಂಟೆಗೆ ಲೈವ್ ಬರ್ತೀನಿ. 9 ಗಂಟೆ 9:30 ಲೈವ್ ಬರ್ತೀನಿ. ಬ್ಲಾಗ್ ಇವತ್ತೇ ಹಾಕ್ತೀನಿ. ಇವತ್ತು ಡೇಟ್ ಎಷ್ಟು ಹೇಳು, ಜುಲೈ 4. ಇವತ್ತು 9:30ಗೆ ಲೈವ್ ಬರ್ತೀನಿ. 8:30 ಗಂಟೆ 8:30 ಬರಲ್ಲ, 9 ಗಂಟೆ 9:30 ಸರಿ ಲೈವ್ ಬರ್ತೀನಿ. ಎಲ್ಲ ಜಾಯ್ನ್ ಆಗಿ. ಕಾಪಿ ಪೇಸ್ಟ್ ಬಗ್ಗೆ ಏನಾದರೂ ಗೊತ್ತಿದೆ ಈ ವಿಡಿಯೋ ಕಮೆಂಟ್ ಮಾಡಿ. ನಾನು ಲೆವೆಲ್ ಕೊಟ್ಟಿರ್ತೀನಲ್ಲ ಅವಾಗ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೂ ಬೇಗ ಸಪೋರ್ಟ್ ಮಾಡಿ. ಯಾರು ಸಪೋರ್ಟೇ ಮಾಡಲ್ಲ. ಇನ್ಸ್ಟಾಗ್ರಾಮಲ್ಲಿ ಇರೋ ಅಷ್ಟು ನಾನು ಏನಾದರೂ ಇದ್ರಲ್ಲಿ ಫಾಲೋ ಮಾಡಿದರೆ ಹೆಂಗಿರ್ತಿತ್ತು ಗೊತ್ತಾ, ಸಕ್ಕತ್ತಾಗಿರ್ತಿತ್ತು. ಸಕ್ಕ ಜನ ಇನ್ಸ್ಟಾಗ್ರಾಮಲ್ಲೇ ನನಗೆ ಜಾಸ್ತಿ ಜನ ಫಾಲೋವರ್ಸ್ ಇರೋದು. ಯೂಟ್ಯೂಬಲ್ಲಿ ಏನು ಅಷ್ಟು ಇಲ್ಲ. ಕೆಲವೊಬ್ಬರಿಗೆ ಯೂಟ್ಯೂಬಲ್ಲಿ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿಲ್ಲ. ಇನ್ನೊಬ್ಬರಿಗೆ ಇನ್ಸ್ಟಾಗ್ರಾಮಲ್ಲಿ ಅವರೇ, ಯೂಟ್ಯೂಬಲ್ಲಿಲ್ಲ. ಸೊ ಗೈಸ್, ನಾನು ಏನೋ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಆಗ್ತಿದ್ದೀನಿ. ಹೊಸ ಮೊಬೈಲ್ ಬರಲಿ ಅಂತ ಕಾಯ್ತಿದ್ದೆ. ಹೊಸ ಮೊಬೈಲ್ ಇದೆಯಲ್ಲ, ಈ ಮೊಬೈಲಲ್ಲಿ ಏನು ಮಾಡಲಿ, ಅದಕ್ಕೋಸ್ಕರ ಆ ಮೊಬೈಲಲ್ಲಿ ಏನೋ ಒಂದು ಮಾಡಬೇಕು. ಇನ್ನೊಂದು ID ಕ್ರಿಯೇಟ್ ಮಾಡಬೇಕು. ಯೂಟ್ಯೂಬಲ್ಲೇ ಇನ್ಸ್ಟಾಗ್ರಾಮ್ದು ಇನ್ನೊಂದು ID ಕ್ರಿಯೇಟ್ ಮಾಡಿಬಿಟ್ಟು ಏನೋ ಮಾಡಬೇಕು ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ಆಮೇಲೆ ಅದು ಚೆನ್ನಾಗಿ ವೀಡಿಯೋ ಎಡಿಟ್ ಮಾಡೋಕ್ಕೆ ಬರಬೇಕು. ನಾನು ಏನಾದರೂ ನನಗೆ ಎಡಿಟ್ ಮಾಡೋದು ಗೊತ್ತು. ನನಗೆ ಎಷ್ಟೊಂದು ಜನ ಎಡಿಟ್ ಮಾಡಿ 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 ಕಳಿಸ್ತಾನೆ ಇರ್ತಾರೆ. 1 2 3 ಇಬ್ಬರಂತೂ ಗೊತ್ತು, ಚೆನ್ನಾಗಿ ಎಡಿಟ್ ಮಾಡ್ತಾರೆ. ಅವರು ಚೆನ್ನಾಗಿ ವೀಡಿಯೋಸ್ನ ಹಾಕ್ತಾರೆ. ಅವ್ರು ಎಡಿಟ್ ಮಾಡಿಕೊಟ್ಟಿದ್ದು ನಾನು ಯೂಟ್ಯೂಬಲ್ಲಿ ಹಾಕಿದ್ರೆ ಇದರಲ್ಲಿ ಕಾಪಿ ರೈಟ್ ಏನಾದರೂ ಬಂದರೆ ಗೊತ್ತಿಲ್ಲ. ಹಾಕ್ತೀನಿ, ಇದು ಯೂಟ್ಯೂಬ್ಗೂ ಹಾಕ್ತೀನಿ. ನಾನು ಅದನ್ನು ಅಕೌಂಟ್ನ ಓಪನ್ ಮಾಡಿದಾಗ ನಿಮಗೂ ಹೇಳ್ತೀನಿ. ಅದನ್ನು ನೀವು ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ಕೊಂಡಿರಂತೆ. ಇನ್ಸ್ಟಾಗ್ರಾಮ್ದು ಇದೊಂದು ಇದಾಗ್ಬಿಟ್ಟೈತೆ. ಬೇಗ ಅದು ಕಾಪಿ ಪೇಸ್ಟ್ ಏನಾದರೂ ಪೇಸ್ಟ್ ಮಾಡಿ ಇದನ್ನ ಏನಾದರೂ ಸೊಲ್ಯೂಷನ್ ಹುಡುಕ್ಬೇಕು. ಪೇಸ್ಟ್ ಮಾಡಿ ಸೊಲ್ಯೂಷನ್ ಹುಡುಕ್ಬೇಕು. ಇನ್ನೊಂದು ಹೊಸ ಅಕೌಂಟ್ನ ನಾನು ಓಪನ್ ಮಾಡ್ತೀನಿ, ಬೇರೆ ಇದನ್ನ. ಅದೇನು ಹೆಸರು ಏನು ಅಂತ ಎಲ್ಲ ಹೇಳ್ತೀನಿ. ಓಕೆನಾ ಗೈಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ನಿಮ್ಗೆ ಒಂಚೂರಾದರೂ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.